ನಿರುದ್ಯೋಗಿಗಳ ಧ್ವನಿ ಅಂತ ಪರಿಚಯಿಸಿಕೊಂಡಿದೆ ಈ ಜಿರಳೆ ಪಾರ್ಟಿ. ಕಾಕ್ರೋಚ್ ದಾಳಿಗೆ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾವೆ ರಾಜಕೀಯ ಪಕ್ಷಗಳು. ಹೋರಾಟದ ಹೈಜಾಕ್ ಮಾಡಿಕೊಳ್ಳೋದಕ್ಕೆ ಒಂದು ಏನಾದ್ರೂ ಗೇಮ್ ಪ್ಲಾನ್ ನಡೀತಾ ಇಲ್ಲಿ ಅನ್ನೋದು. ಡಿಜಿಟಲ್ ವೇದಿಕೆಯಲ್ಲಿ ಹೋರಾಟ ಜೋರಾಗ್ತಾ ಇದ್ದಂತೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ಈಗ ಇಂಡಿ ಒಕ್ಕೂಟ ಅಂತ ಕಾಂಗ್ರೆಸ್, ಎಸ್ಪಿ, ಆಪ್, ಡಿಎಂಕೆ ಸೇರಿ ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಜೆನ್ಜಿ ಪೀಳಿಗೆ ಹೋರಾಟಕ್ಕೆ ಸಹಮತ ಸೂಚಿಸ್ತಾ ಇದ್ದಾರೆ ನಾಯಕರು. ಎಲ್ಲೂ ಕೂಡ ಪೊಲಿಟಿಕ್ಸ್ ಕಾಣಿಸ್ತಾ ಇದೆ, ರಾಜಕೀಯ ದುರುದ್ದೇಶ ಎದ್ದು ಕಾಣಿಸ್ತಾ ಇದೆ. ನೋಡಿ, ಹೇಳಿದ್ದು ಸಿಜೆಐ ಅವರು ಕೆಲ ನಿರುದ್ಯೋಗಿಗಳ ವರ್ತನೆಯ ಬಗ್ಗೆ. ಅದನ್ನ ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಒಂದು ಧ್ವನಿ ಎತ್ತುತ್ತಾರೆ. ಅದಕ್ಕೆ ಎಲ್ಲ ಜೆನ್ಸಿಗಳು ಅಥವಾ ಎಲ್ಲ ಯುವಕರು, ನಿರುದ್ಯೋಗಿ ಯುವಕರೆಲ್ಲರೂ ಕೂಡ ಸಪೋರ್ಟ್ ಕೊಡ್ತಾರೆ. ಸಪೋರ್ಟ್ ಕೊಟ್ಟ ನಂತರ ಇಡೀ ದೇಶದಾದ್ಯಂತ ಹಲ್ಚಲ್ ಎಬ್ಬಿಸುತ್ತೆ. ಕೇವಲ 3 ದಿನದಲ್ಲಿ 10 ಮಿಲಿಯನ್ ಫಾಲೋವರ್ಸ್ ಪಡ್ಕೊಳ್ಳುತ್ತೆ. ಒಂದೇ ವಾರದಲ್ಲಿ 20 ಮಿಲಿಯನ್ ಫಾಲೋವರ್ಸ್ಗಳನ್ನ ಪಡ್ಕೊಳ್ಳುತ್ತೆ. ಯಾವಾಗ ಇದು ಈ ರೀತಿಯಾಗಿ ಕೇಂದ್ರ ಸರ್ಕಾರ ಸೋಷಿಯಲ್ ಮೀಡಿಯಾಗಳನ್ನ ನಿರ್ಬಂಧ ಹೀರೋ ಕೆಲಸಕ್ಕೆ ಕೈ ಹಾಕ್ತಾ ಇದೆ ಅಂತ ಗೊತ್ತಾಯ್ತು, ವಿಪಕ್ಷಗಳು ಅಥವಾ ಇಂಡಿ ಒಕ್ಕೂಟ ಅಖಾಡಕ್ಕಿಳಿಯುತ್ತೆ. ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಕಾಕ್ರೋಚ್ ಜನತಾ ಪಾರ್ಟಿ ಇದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಿಲ್ತಾರೆ. ಜೆನ್ಸಿ ಆಗಿರ್ಬೋದು ಅಥವಾ ಯುವಕರ ಧ್ವನಿಗಾಗಿ ನಾವು ಕೂಡ ನಿಲ್ತೀವಿ ಅಂತ. ಇದರಲ್ಲಿ ರಾಜಕೀಯ ಎದ್ದು ಕಾಣಿಸ್ತಾ ಇದೆ. ಯಾವಾಗ ಒಂದು ಸಿಸ್ಟಮ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಜನ ಅಥವಾ ಯುವಕರು ಧ್ವನಿಗೆತ್ತಾರೋ, ವಿಪಕ್ಷಗಳೆಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡೋದು. ಇಲ್ಲೂ ಅದೇ ಆಗಿದೆ. ಆದರೆ ನೆನ್ಪಿಟ್ಕೊಳ್ಬೇಕು, ಈ ಯುವಕರು ರಾಜಕೀಯ ನಾಯಕರ ಮಾತುಗಳನ್ನು ಕೇಳದೇನೆ ಈ ಹೋರಾಟ ಯಾವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹೋರಾಟ ಮಾಡ್ತಿದ್ದೀರೋ ಅದೇ ಹೋರಾಟದಲ್ಲೇ ಹೋದರೆ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ಎತ್ತುತ್ತಾ ಇದ್ದೀರಿ, ಧ್ವನಿ ಎತ್ತುತ್ತಾ ಇದ್ದೀರಿ, ಎತ್ತಿ. ಕೇಂದ್ರ ಸರ್ಕಾರ ಇದನ್ನ ಗಮನಿಸುತ್ತೆ. ಆಯಿತು, ಈಗ ಇಷ್ಟೊಂದು ಇಡೀ ದೇಶದಾದ್ಯಂತ ಹಲ್ಚಲ್ ಬೆಳೆಸ್ತಾ ಇದೆ, ವ್ಯವಸ್ಥೆಯ ಬಗ್ಗೆ ಕೆಲವೊಂದಿಷ್ಟು ನ್ಯೂನ್ಯತೆಗಳಿದ್ದಾವೆ, ಅದನ್ನ ಸರಿಪಡಿಸ್ಕೊಳ್ಬೇಕು ಅಂತ ಧ್ವನಿ ಎತ್ತುತ್ತಾ ಇದ್ದೀರಿ. ಓಕೆ, ಅದನ್ನ ಕೇಂದ್ರ ಸರ್ಕಾರ ಆಗಿರಲಿ ಅಥವಾ ಏನೇ ಆಗಲಿ, ರಾಜ್ಯ ಸರ್ಕಾರಗಳು ಕೂಡ ನೋಡ್ಬೇಕು. ಇದನ್ನ ರಾಜ್ಯ ಸರ್ಕಾರಕ್ಕೂ ಇನ್ಕ್ಲೂಡ್ ಆಗುತ್ತೆ ಇದು ಕೆಲವೊಂದಿಷ್ಟು ವ್ಯವಸ್ಥೆಗಳು. ಸೊ ಹಾಗಾಗಿ ಎಲ್ಲರೂ ಇದನ್ನು ಗಮನಿಸಿ ಅದನ್ನ ನ್ಯೂನ್ಯತೆಗಳನ್ನ ಸರಿಪಡಿಸ್ಕೊಳ್ಳೋ ಕೆಲಸ ಮಾಡಿಬಿಟ್ರೆ ಯಾವುದೇ ಸಮಸ್ಯೆ ಆಗಿರೋದಿಲ್ಲ, ಆಗೋದು ಇಲ್ಲ. ಆದರೆ ಈ ಪೊಲಿಟಿಕಲ್ ಪಾರ್ಟಿಯ ಅಜೆಂಡಾಗಳಿಗೆ ಈ ಜೆನ್ಸಿ ಹೋರಾಟದ 20 ಮಿಲಿಯನ್ ಫಾಲೋವರ್ಸ್ಗಳನ್ನು ಹೊಂದಿದಾರಲ್ಲ, ಅವ್ರ ಜೊತೆಗೆ ಏನಾದರೂ ಪೊಲಿಟಿಕಲ್ ಪಾರ್ಟಿಯವರು, ಪೊಲಿಟಿಕಲ್ ನಾಯಕರು ಮಿಕ್ಸಪ್ ಆಯಿತು ಅಂತಂದ್ರೆ ಇಡೀ ಹೋರಾಟ ಅಥವಾ ಹೋಗ್ತಾ ಇರುವಂತಹ ಹಾದಿ ಎಲ್ಲವೂ ಕೂಡ ತಪ್ಪೋಗ್ಬಿಡುತ್ತೆ. ಒಂದಷ್ಟು ಜನ ಮಾತನಾಡಿದ್ದಾರೆ ಇದ್ರ ಬಗ್ಗೆ. ಜೊತೆಗೆ ಯುವಕರು ಸಪೋರ್ಟ್ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಾಜಕೀಯ ನಾಯಕರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಸಂತೋಷ್ ಲಾಡ್ ಅವರು ಕೂಡ ಮಾತನಾಡಿದ್ದಾರೆ. ಸಿಜೆಐ ಹೇಳಿಕೆಗೆ ಒಂದ್ ಕಡೆ ಏನು ಹಲ್ಚಲ್ ಎಬ್ಬಿಸ್ತಾ ಇದೆ ಅಲ್ಲ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ಹಲ್ಚಲ್ ಎಬ್ಬಿಸಿರೋ ಈ ಕಾಕ್ರೋಚ್ ಪಾರ್ಟಿಯ ವಿಚಾರ ಸಂಬಂಧ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಅಲ್ಲಿ ಹೋಗಿ ಅವ್ರಿಗೆ ಇಷ್ಟ ಬೇಕಾಗಿರ್ತಕ್ಕಂಥ ಏನೋ ಅದೊಂದು ಇನ್ಸ್ಟಾಗ್ರಾಮ್ ರೀಲ್ಗಳನ್ನ ಮಾಡಿ ಕಳಿಸ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತ ಜನರು ವಿಚಾರ ಮಾಡಲಿ. ಆದರೆ ನೀವೇನು ಕಾಕ್ರೋಚ್ ಇದೇನು ಹೊಸ ಪಾರ್ಟಿ ಇದೆ, ಅದು ನಿಜಕ್ಕೂ ಹೊಸದಿದೆ. ಇಂಥ ಹೋರಾಟಗಳು ಅಥವಾ ಇಂಥ ವಿಚಾರದಲ್ಲಿ ಯುವಜನತೆ ಸೇರಿದ್ದ ಒಂದು ವಿಶೇಷವಾದಂಥ ಅಟೆನ್ಷನ್ ಏನು ಇಡೀ ದೇಶಕ್ಕೆ ಗಮನವನ್ನು ಸೆಳೆದಿದ್ದಾರೆ. ನಾನು ಶುಭವನ್ನು ಕೋರ್ತೀನಿ. ಸಚ್ hesitations or such unification is much required for this country, because this country belongs to everybody. This country is not a one political party. This country does not belong to any one political party. Likewise, anybody today in this democratic setup, all the younger generation, all walks of the life in the country, they should stand united, fight for the cause ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಅಲ್ಲಿ ಹೋಗಿ ಅವ್ರಿಗೆ